caste dash a nation with a nation. Caste is a nation by itself. Each caste is a nation. So that means hundreds and hundreds of castes are there all over the country. So India is not a nation. India is a country of several nations. The original inhabitants of India are three: the scheduled castes, the scheduled tribes, and the backward castes. There is a huge chunk of 65% of the population. British rule was also good, just. Dr. Ambedkar, the father of India, also says that. And it is in the Brahminical scripture that we, the untouchables, should not read, should not write, should not see. We were kept poor and hence illiterate. ಇನ್ನು ಎರಡನೇ ಪಾಯಿಂಟ್. ಮೂರನೇದು, ಒಂದು ಮೂಮೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಹೊಸ ಲ್ಯಾಂಗ್ವೇಜನ್ನು ಕೊಡ್ತದಲ್ಲ, ಅದೇ ಮೂಮೆಂಟ್. ದಲಿತ್ ವಾಯ್ಸ್ ನೂರಾರು ಜನ ಸಾವಿರಾರು ಜನ ಕಟ್ಕೊಂಡು ನಡೆದಂಥ ಮೂಮೆಂಟ್ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ಪತ್ರಿಕೆ ಮೂಲಕ ಯಾವ ಸಂಘಟನೆಗೂ ಕಡಿಮೆ ಇಲ್ದಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿದ್ರು. ಒಂದು ಭಾಷೆಯನ್ನು ಕೊಟ್ಟರು ಜನರಿಗೆ. ಇವತ್ತೇನು ಬ್ರಾಹ್ಮಿನಿಸಮ್ ಅಂತ ಒಂದು ಪದ ಇದೆ, ಅದಕ್ಕೆ ಬ್ರಾಹ್ಮಿನಿಸಮ್ ಅಂದ ತಕ್ಷಣ ಭಾಳ ಜನರಿಗೆ ಕೋಪ ಬರುತ್ತೆ. ಆದರೆ ಇವರು ಒಂದು ಹೊಸ ರೀತಿಯೇ ಕೊಟ್ಟರು, ಹಿಂದೂ ನಾಜೀಸ್ ಅಂತೇಳಿ. ಯಾರೇ ಆಗ್ಬೋದು, ಹಿಂದೂ ನಾಜಿ ಆಗ್ಬೋದು. ಬ್ರಾಹ್ಮಣವಾದವನ್ನು ಫಾಲೋ ಮಾಡೋರು ಹಿಂದೂ ನಾಜಿಗಳೇ ಆಗ್ಬೋದು, ಅವ್ರು ಹಿಂದೂ ನಾಜಿಗಳಾಗಿರ್ತಾರೆ. ಹಾಗೆಯೇ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರ್ BSO ಅಂತ ಹೇಳಿದ್ದು. ಅದೇ ಥರ ಮೊದಲೇ ಹೇಳ್ದಂಗೆ ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪತ್ರಿಕೆಗಳನ್ನ ನ್ಯಾಷನಲ್ ಟಾಯ್ಲೆಟ್ ಪೇಪರ್ಸ್ ಅಂತೇಳಿ ಅವಳನ್ನ ಭಾಳ ಕೆಟ್ಟದಾಗ ನೋಡಿದ್ದು. ಹಾಗೆ ಕೆಲವು ಮನುವಾದಿ ಲೀಡರ್ಗಳಿಗೂ ಸಹಿತ ಅವ್ರ ಹೆಸರು ಕರಿತಾರಲ್ಲ, ಅವ್ರಿಗೊಂದು ಅಡ್ರೆಸ್ರು ಕೊಟ್ಟಿದ್ರು. ಆ ಅಡ್ರೆಸ್ರಲ್ಲಿ ಕರಿತಾ ಇದ್ರು. PV ನರಸಿಂಹ ಅವ್ರನ್ನ ಯಾವತ್ತೂ PV ನರಸಿಂಹರಾವ್ ಅಂತ ಹೇಳ್ತಾರಲ್ಲ, ಚಾಣಕ್ಯ ಅಂತ ಹೇಳ್ತಾ ಇದ್ರು. ಹಾಗೆಯೇ ಇವರು ನಮ್ಮ ಕರುಣಾನಿಧಿ ಅವ್ರನ್ನ ಕಟ್ ಥ್ರೋಟ್ ಕರುಣಾನಿಧಿ ಅಂತ ಹೇಳ್ತಾ ಇದ್ರು. ನಂಬೂದ್ರಿಪಾಡ್ನ ಅವ್ರನ್ನ ಆದಿಶಂಕರ ಅಂತ ಕರಿತಾ ಇದ್ರು, ಮಾಡರ್ನ್ ಆದಿಶಂಕರ ಅಂತೇಳಿ. ಹಾಗೆ ಇನ್ನೂ ಕೆಲವು ನಾಯಕರನ್ನ ಅವ್ರ ಅಡ್ರೆಸ್ಗಳ ಮೂಲಕನೇ ಅವರು ಗುರುಸ್ತಾ ಇದ್ರು. ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಗುಳ್ಳೆನರಿ ಅಂತ ಕರಿತಾ ಇದ್ರು. ಪತ್ರಿಕೆನಲ್ಲಿ ಹಾಗೆ ಬರಿತಾ ಇದ್ರು. ಮತ್ತು ಇದೆಲ್ಲನೂ ಇಂಗ್ಲೀಷಲ್ಲೇ ಹೆಚ್ಚಿನ ಜನ ತಲುಪಿರಲಿಲ್ಲ. ಆದರೆ ಯಾವಾಗ ಇವರು ಕನ್ನಡದಲ್ಲಿ ದಲಿತ್ ವಾಯ್ಸ್, ಅದು ನನ್ನ ಸಹ ಸಂಪಾದಕತ್ವದಲ್ಲಿ ಶುರುವಾದಾಗ ಇಂಗ್ಲೀಷ್ಗಿಂತ ಇದು ಪಾಪ್ಯುಲರ್ ಆಗೋಯಿತು. ಮತ್ತು ಜನಗಳ ಮಧ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ರೀಚ್ ಆಗಿಬಿಡ್ತು. ದಲಿತ್ ವಾಯ್ಸ್ ಇಂಗ್ಲೀಷ್ಗಿಂತ 2-3 ಪಟ್ಟು ಹೆಚ್ಚಿಗಾಗ್ಬಿಡ್ತು ಸರ್ಕ್ಯುಲೇಷನ್. ಆಗ VTR ರಾಜಶೇಖರ್ ಹೆಚ್ಚು ಮಾತಾಡಲ್ಪಟ್ಟರು ಕರ್ನಾಟಕದಲ್ಲಿ. ಹೀಗೆ ತಮಿಳ್ನಾಡಲ್ಲೂ ಆಯಿತು, ಕೇರಳದಲ್ಲೂ ಆಯಿತು, ಆಂಧ್ರದಲ್ಲೂ ಆಯಿತು. ಹಿಂದಿನಲ್ಲಿ ಅವ್ರಿಗೆ ಒಳ್ಳೆ ಅನುವಾದಕರು ಯಾರೂ ಸಿಕ್ಕಲಿಲ್ಲ. ನಮಗೆ ಆಗ ಈ ಕೆರಳಿಸೋಂಥ ಭಾಷೆ ಜಾಸ್ತಿ ಬಳಸ್ತಕ್ಕಂಥ ಒಂದು ಹುಚ್ಚಿತ್ತು. ಹಾಗಾಗಿ ನಮ್ಮ ಕನ್ನಡ ಏನಿದೆ ಅಂದರೆ, ನಾನು ಮಾತಾಡ್ತಕ್ಕಂಥ ಕನ್ನಡ, ಮೋಹನ್ ಕುಮಾರ್ ಬರೆದಂಥ ಕನ್ನಡ, ಇವು ಭಾಳ ಜನರಿಗೆ, ಸಾಮಾನ್ಯ ಜನರಿಗೆ ರೀಚ್ ಆಗಿಬಿಡ್ತು. ಹಾಗಾಗಿ ಅದರ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು, ಎಫೆಕ್ಟ್ಸ್ ಜಾಸ್ತಿ ಆಯಿತು. ಮತ್ತು ದಲಿತ್ ವಾಯ್ಸ್ ಫ್ಯಾಮಿಲಿ ಅಂತಕ್ಕಂಥದ್ದು ಎಲ್ಲಂದ್ರೆ ಅಲ್ಲಿ ಹೋಗೋದಕ್ಕೆ, ಮತ್ತು ಸಭೆಗಳಲ್ಲಿ ಮುಖ್ಯವಾದ ಭಾಷಣಕಾರ ಆಗ್ಲಿಕ್ಕೆ ಶುರು ಮಾಡಿದ್ವಿ. ಒಂದು ಕಡೆ VTR, ಇನ್ನೊಂದು ಕಡೆ ನಾನು, ಮತ್ತೊಂದು ಕಡೆ ಮೋಹನ್ ಕುಮಾರ್, ಹಾಗೆ ಆತರಾಡಿ ಅಮೃತ ಅವರು, ಹಾಗೆ ನಮ್ಮ ಇಕ್ಬಾಲಮ್ಮ ಶರೀಫ್ ಅವರು, ಶ್ರೀಧರ್ ಮೂರ್ತಿ ಅವರು, ಇವರೆಲ್ಲ ಒಂದು ಬ್ರ್ಯಾಂಡ್. ಇವರು ಒಂದು ದಲಿತ್ ವಾಯ್ಸ್ ಫ್ಯಾಮಿಲಿ. ಇವ್ರು ಎಲ್ಲೇ ಬಂದು ಮಾತಾಡಿದ್ರು ಭಾಳ ಹೊಸ ವಿಚಾರಗಳನ್ನ, ಭಾಳ ಚಿಂತನೆಗೆ ಹಚ್ಚತಕ್ಕಂಥ ವಿಚಾರಗಳನ್ನ ಮಾತಾಡ್ತಾರೆ ಅಂತಕ್ಕಂಥ ಒಂದು ಪ್ರಸಿದ್ಧಿ ಆಗೋಯ್ತದ. ಈ ಥರದ ಒಂದು ಟೀಮ್ನ ಅವರು ಹಾಕಿದ್ರು. ಹೊಸ ಚಿಂತಕರ, ಭಾಷಣಕಾರರ ಒಂದು ಅಲೆನೇ ಎಬ್ಬಿಸ್ತಿರೋದು. ಅದೇ ರೀತಿ ನಮಗೆ ಯೋಚನೆ ಮಾಡಿದ್ದು, ಯಾಕೆ ಈ ಮನುಷ್ಯನ ಇಷ್ಟೊಂದು ಹೇಟ್ ಮಾಡ್ತಾರೆ ಅಂದಾಗ, ಈ ಭಾಷೆ ಇದೆಯಲ್ಲ, ಅವ್ರು ಹುಟ್ಟಾಗ್ತಂಥ ಭಾಷೆನೇ ಭಾಳ ಪ್ರಮುಖವಾದ ಕಾರಣ. ಇಟ್ಸ್ ಗಿವನ್ ಎ ನ್ಯೂ ಲ್ಯಾಂಗ್ವೇಜ್. ಇಂಗ್ಲೀಷಲ್ಲಿ ಬರೆದಾಗ ಇದು ಎಂಥ ಇಂಗ್ಲೀಷ್ ಅಂತ ಬೈದರು. ಹಾಗೆ ಕನ್ನಡದಲ್ಲಿ ನಾನು ಬರೆದಾಗ ಇದು ಯಾವ ಸೀಮೆ ಕನ್ನಡ ಇದು, ಇಟ್ಸ್ ವೆರಿ ಸ್ಲ್ಯಾಂಗ್ ಕನ್ನಡ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಮುಂದೆ ಆಶ್ಚರ್ಯ ಏನಂತ ಹೇಳಿದ್ರೆ, ನಾವು ಬಳಸ್ತಂಥ ಈ ಸ್ಲ್ಯಾಂಗ್ ಕನ್ನಡನೇ ಭಾಳ ದೊಡ್ಡ ಪರಿಣಾಮವನ್ನು ಬೀರಿತು, ಭಾಳ ಪಾಪ್ಯುಲರು ಆಯಿತು. ಹಾಗೆ ಇದೇ ಥರದ ಭಾಷೆಯಲ್ಲಿ ಅನೇಕ ಜನ ಬರೆಯೋಕ್ಕೂ ಶುರು ಮಾಡಿದ್ರು. ಇದು ಒಂದು ಮೂಮೆಂಟ್. ಆ ಮೂಮೆಂಟ್ ಇವತ್ತಿಗೂ ಸಹಿತ ಭಾಳ ರಿಲೆವೆಂಟ್ ಆಗಿದೆ. ಇವತ್ತು ಭಾಳ ಜನ ಆ ಭಾಷೆನೇ ಬಳಸ್ತಾರೆ. ಮನುವಾದ ಅನ್ನೋದಾಗಿರ್ಬೋದು, ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರ್ ಅನ್ಬೋದು, ಆಮೇಲೆ ಹಿಂದೂ ನಾಜೀಸ್ ಅನ್ನೋದು ಇವತ್ತಿಗೂ ಇದೆ. ಅದು ಅಂದರೆ ಅವ್ರು ಸ್ಟಾರ್ಟ್ ಮಾಡಿದಂಥ ಮೂಮೆಂಟ್, ಅದನ್ನು ಬೇರೆ ಯಾವ ಹೆಸರಲ್ಲಿ ಕರೆಯೋದಲ್ಲ, VTRism ಅಂತಲೇ ಕರಿಬೇಕು. ದ್ಯಾಟ್ ಹ್ಯಾಸ್ ಬಿಕಮ್ ಎ ವೆರಿ ಪಾಪ್ಯುಲರ್ ಮೂಮೆಂಟ್. ಜನಜನಿತವಾದಂಥ ಒಂದು ಚಳುವಳಿ ಆಗ್ಬಿಡ್ತು. ಹಾಗೆಯೇ ಇವ್ರನ್ನ ಇಷ್ಟೊಂದು ಹೇಟ್ ಮಾಡ್ತಾ ಇರ್ಬೇಕಾದ್ರೆ, ನಮಗೆ
ಯಾರು ನಿಮ್ಮನ್ನು ಹೇಟ್ ಮಾಡ್ತಾರೆ ಅವ್ರನ್ನ ನೀವು ಅವ್ರು ಯಾವುದನ್ನು ಲವ್ ಮಾಡ್ತೀರಾ ಅದನ್ನು ತಿಳ್ಕೊಡ್ರಿ. ಅಂದರೆ ಅವ್ರು ಹೇಟ್ ಮಾಡ್ತಾರದನ್ನ ನೀವು ಲವ್ ಮಾಡಿರಿ, ಅಲ್ಲಿ ನಿಮಗೆ ಸತ್ಯ ಗೊತ್ತಾಗುತ್ತೆ. ಯಾಕಂದರೆ ಇದು ಬ್ರಾಹ್ಮಿನಿಕಲ್ ಸೊಸೈಟಿ. ಯಾವುದನ್ನು ಬ್ರಾಹ್ಮಿನಿಕಲ್ ಸೊಸೈಟಿ ಹೇಟ್ ಮಾಡ್ತದೋ ನೀವು ಅದನ್ನು ಲವ್ ಮಾಡಿರಿ, ನೀವು ಕರೆಕ್ಟಾಗಿರ್ತೀರ. ಅವ್ರು ಲವ್ ಮಾಡೋದನ್ನ ನೀವು ಹೇಟ್ ಮಾಡಿರಿ, ಸ್ಟಿಲ್ ಯು ವಿಲ್ ಬಿ ಆನ್ ದ ರೈಟ್ ಸೈಡ್. ಇದು ಒಂದು ಸಿಂಪಲ್ ತತ್ವ ಇದು. ಇದನ್ನು ಇವನ್ನ ಮಾವೋ ಸೆ ತುಂಗ್ ಹೇಳಿದ್ದು ಮತ್ತು ಅನೇಕ ಹೋರಾಟಗಾರರು ಹೇಳ್ತಕ್ಕಂಥ ಮಾತನ್ನೇ. ಲವ್ ವಾಟ್ ಯುವರ್ ಎನಿಮಿ ಹೇಟ್ಸ್ ಆ್ಯಂಡ್ ಹೇಟ್ ವಾಟ್ ಯುವರ್ ಎನಿಮಿ ಲವ್ಸ್. ಇದನ್ನು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಕ್ಯಾಸ್ಟ್ ಕಾಂಟ್ರಡಿಕ್ಷನ್ ಬಗ್ಗೆ ಒಂದು ಸಿದ್ಧಾಂತವನ್ನು ಹುಟ್ಟಾಕಿದಂದರೆ ಅದು ವಿ ಟಿ ರಾಜಶೇಖರ್ ಅವರು. ಹಾಗೆಯೇ ಈ ನೆಕ್ಸ್ಟ್ ಭಾಳ ವಿಚಿತ್ರವಾದ ಭಾಳ ತಮಾಷೆ ಆಗಿರ್ತಕ್ಕಂಥ ಎಂಥ ನಿಷ್ಠುರವಾದಿ ಬಂಡಧೈರ್ಯ ಇರ್ತಕ್ಕಂಥವ್ರು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ. 1985ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಹೆಂಡತಿ ಸವಿತಾ ಅಂಬೇಡ್ಕರ್ ಅವರು ಸರ್ಕಾರಿ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಏಪ್ರಿಲ್ 12, 13 ಬಂದರು ಬೆಂಗಳೂರಿಗೆ. ಕುಮಾರ ಕೃಪಾದಲ್ಲಿದ್ದರು. ಆ ಅಮ್ಮ ಸ್ವತಃ ಇಚ್ಛೆ ಪಟ್ಟು ಅವ್ರಿಗೆ ಭಾಳ ದೊಡ್ಡ ಸ್ವಾಗತ ಸಿಕ್ತು. ನಮ್ಮ ದಲಿತ ಸಂಘಟನೆಯವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ರು. ಸೆಲೆಬ್ರಿಟಿ ಆಗಿಬಿಟ್ಟಿಲ್ಲ ಅಮ್ಮ. ನಾನು ವಿ ಟಿ ರಾಜಶೇಖರ್ ಅವರ ದಲಿತ ವಾಯ್ಸ್ ಸಂಪಾದಕರನ್ನ ನೋಡಬೇಕು ಅಂತ ಹೇಳಿದಾಗ ಕರ್ಕೊಂಡು ಬಂದರು ಅವ್ರನ್ನ. ಅವ್ರು ಸದಾಶಿವನಗರದಲ್ಲಿ ಅವ್ರ ಮನೆ ಇದ್ದಿದ್ದು. ಅಲ್ಲಿ ಬಂದ ತಕ್ಷಣ ಇವ್ರು ಚೆನ್ನಾಗಿ ಸ್ವಾಗತ ಮಾಡಿದ್ರು. ಅದು ಇದು ಮಾತಾಡ್ಕೊಂಡು ಪಟ್ಟಂತ ಏನು ಕೇಳ್ಬಿಟ್ರಂದ್ರೆ, ವೈ ಡಿಡ್ ಯು ಕಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೇಳ್ಬಿಟ್ರು. ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನೀವು ಕೊಂದ್ರಿ ಅಂಥೇಳಿ. ಹಾಗೆ ತಬ್ಬಿ ಬಾಗ್ಬಿಟ್ಟು ಮುಖಲ್ಲಿ ಬೆವ್ರು ಕಿತ್ಕೊಂಡ್ಬಿಡ್ತು. ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ನಿರೀಕ್ಷಣೆ ಮಾಡಲ್ಲ ಇಂಥ ಪ್ರಶ್ನೆ ಕೇಳ್ತಾರೆ ಅಂತೇಳಿ. ಏನು ಹೇಳೋದು ಆಕೆಗೆ? ಆಮೇಲೆ ಏನೇನೋ ಮಾತಾಡೋಕ್ಕೆ ಮೊದಲು ಕನ್ಫ್ಯೂಸ್ ಆಗಿ ಏನು ಸಮಜಾಯಿಷಿ ಕೊಟ್ಟರು ಅದು ಯಾರಿಗೂ ಒಪ್ಪಿಗೆ ಆಗಲಿಲ್ಲ. ಎದ್ದೋಗ್ಬಿಟ್ಲು. ಆಮೇಲೆ ಅವ್ರ ಜೊತೆಲಿ ಬಂದವರೆಲ್ಲ ನಡ್ರಿ ಅಂತ ಹೇಳ್ಬಿಟ್ಟು ಅವಸರವಾಗಿ ಆಕೆಯನ್ನು ಕರ್ಕೊಂಡೋಗ್ಬಿಟ್ರು. ಆ ಟೈಮಲ್ಲಿ ಅವ್ರ ಪತ್ನಿ, ಅವ್ರ ಮಗ ಇಕ್ಬಾಲ್ ಅಹಮದ್ ಶರೀಫ್ ಅವರು, ಶ್ರೀಧರ ಮೂರ್ತಿ ಅವರು, ಕೆ ಎನ್ ಚಂದ್ರಶೇಖರ್ ಅವರು, ಆಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆ್ಯಂಟನಿ ಪ್ರಭಾಕರ್, ಪ್ಯಾಟ್ರಿಕ್ ಇವರೆಲ್ಲ ಇದ್ದರು. ಎಲ್ಲರಿಗೂ ಒಂದು ಕಡೆ ಇಂಥ ಒಬ್ಬ ಸೆಲೆಬ್ರಿಟಿನ ಮನೆಗೆ ಬಂದಾಗ ಮುಖಭಂಗ ಮಾಡಿದ್ವಲ್ಲ ಅನ್ನೋದು ಒಂದು ಬೇಸರ ಆಗಿದ್ರೆ, ಇನ್ನೊಂದು ಕಡೆ ಈ ಮನುಷ್ಯ ಏನು ಹಿಂಗೆ ಎದ್ದಕ್ಕಿದಂಗೆ ಎದುರುಗಡೆ ಕೇಳ್ಬಿಟ್ನಲ್ಲ, ಇದು ನೀನು ಮಾಡಿದ ತಪ್ಪು ಯಾಕೆ ಮಾಡ್ದನ್ನು ಕೇಳೋಕೆ ಧೈರ್ಯ ಯಾರಿಗೂ ಇಲ್ಲ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಈ ಥರದ ಒಂದು ಧೈರ್ಯ ಇದೆಯಲ್ಲ, ಇಟ್ಸ್ ವೆರಿ ರೇರ್. ನಾನಂತೂ ಈ ಥರ ಒಬ್ಬ ಫೆನಾಟಿಕ್ ಅಂಬೇಡ್ಕರೈಟ್ಸ್ನ ಅವ್ರ ವಯಸ್ಸಿನವ್ರನ್ನ ನಾನು ಯಾರೂ ನೋಡಿಲ್ಲ. ನಮ್ಮನ್ನು ಫೆನಾಟಿಕ್ಸ್ ಅಂತಲೇ ಕರಿತಾ ಇದ್ರು, ಇವತ್ತಿಗೂ ಕರೀತಾರೆ. ಒಂದು ರೀತಿ ಫ್ಯಾಸಿಸ್ಟ್ ಅಂತಲೂ ಕರೀತಾರೆ. ಅದನ್ನ ನಾವು ಭಾಳ ಪ್ರೀತಿಯಿಂದ ಒಪ್ಕೋತೀವಿ. ಎಸ್, ವಿ ಆರ್ ಫೆನಾಟಿಕ್ ಅಂಬೇಡ್ಕರೈಟ್ಸ್. ಇದು ಬ್ರಾಹ್ಮಣವಾದ ವಿರುದ್ಧ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ಥರ ಟೈಟ್ಲ್ಗಳು ಬರೋದು ಏನು ಅಪರೂಪ ಅಲ್ಲ. ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಭಾಳ ಸೈಲೆಂಟಾಗಿ ನಡೀತಾ ಇರ್ತಕ್ಕಂಥ ಒಂದು ಕೌಂಟರ್ ರೆವಲ್ಯೂಷನ್, ಪ್ರತಿಕ್ರಾಂತಿ ನಡೀತಾ ಇದೆ. ಯಾವುದು ಅಂದರೆ ಸಾಂಸ್ಕೃತಿಕ ದಬ್ಬಾಳಿಕೆ. ನಿಮ್ಮ ಸಂಸ್ಕೃತಿ, ನಿಮ್ಮ ಊಟ, ಉಡುಗೆ, ನಿಮ್ಮ ಜೀವನ ಶೈಲಿ, ನಿಮ್ಮ ಭಾಷೆ ಎಲ್ಲದ್ರ ಮೇಲೂ ಒಂದು ವಿಚಿತ್ರವಾದ ಒಂದು ದಬ್ಬಾಳಿಕೆ ನಡೀತದೆ. ನೀವು ಮಾತಾಡ್ತಕ್ಕಂಥ ಭಾಷೆ ಹೊರಟು, ನೀವು ಬರೀತಕ್ಕಂಥ ಬರವಣಿಗೆ ಭಾಳ ಕೀಳಾದ್ದು, ಅದರಲ್ಲಿ ಗ್ರಾಮರ್ ಇಲ್ಲ ಅನ್ನೋದು. ಹಾಗೆಯೇ ನೀವು ಮಾತಾಡ್ತಕ್ಕಂಥ ಇಂಗ್ಲೀಷ್ ಭಾಳ ತಪ್ಪಾಗಿದೆ, ಕೆಟ್ಟದಾಗಿದೆ. ಯಾರಾದರೂ ಇಂಗ್ಲೀಷ್ ಮಾತಾಡಿದ್ರಂದ್ರೆ ಇವ್ರು ಹೇಳೋರಂತೆ ಈ ಪತ್ರಿಕೆ, ವೈ ಯು ಆರ್ ಸ್ಪೀಕಿಂಗ್ ದೇವೇಗೌಡಾಸ್ ಇಂಗ್ಲೀಷ್ ಅಂತ ಹೇಳೋರನ್ನ. ಅದು ಏನು ಅದು ಅರ್ಥ ಗೊತ್ತಾಗುತ್ತಲ್ವ? ಅದು ನೀನು ದೇವೇಗೌಡನ ಥರ ಇಂಗ್ಲೀಷ್ ಮಾತಾಡ್ತೀಯಾ ಅಂದರೆ ನೀನು ಇಂಗ್ಲೀಷ್ ಕೆಟ್ಟದಾಗಿದೆ. ಒಂದು ಕಡೆ ದೇವೇಗೌಡರನ್ನೂ ಹೀಯಾಳಿಸ್ದಂಗೆ ಆಯಿತು, ಇನ್ನೊಂದು ಕಡೆ ನಿಮ್ಮನ್ನೂ ಹೀಯಾಳಿಸ್ದಂಗೆ ಆಯಿತು ಹಿಂಗೆ ಮಾತಾಡ್ತಾ ಇದ್ರಂತ. ಹಾಗೆಯೇ ವಿ ಟಿ ರಾಜಶೇಖರ್ ದಲಿತ ವಯಸ್ಸಲ್ಲಿ ಬಳಸೋದು ಭಾಷೆ ಬಗ್ಗೆ ನಂಗೆ ಬಂದಾಗ, ವಾಟ್ ಐ ರೈಟ್ ಈಸ್ ನಾಟ್ ಇಂಪಾರ್ಟೆಂಟ್, ವೆದರ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಇಟ್ ಆರ್ ನಾಟ್, ದಟ್ ಈಸ್ ಇಂಪಾರ್ಟೆಂಟ್. ಹಾಗಂತ ಈ ಫ್ರಂಟ್ಲೈನ್ ಪತ್ರಿಕೆಯಲ್ಲಿ ಅವನು ಎಡಿಟರ್ ಬರಿತಾನೆ, ಯಾರಿಗೂ ಅರ್ಥ ಆಗೋದಿಲ್ಲ. ಇಟ್ ಮೇ ಬಿ ಗ್ರೇಟ್ ಲ್ಯಾಂಗ್ವೇಜ್, ಬಟ್ ಇಟ್ಸ್ ಅ ಯೂಸ್ಲೆಸ್ ಲ್ಯಾಂಗ್ವೇಜ್. ನೀವು ಮಾತಾಡ್ತಕ್ಕಂಥದ್ದು, ನೀವು ಕಮ್ಯುನಿಕೇಟ್ ಮಾಡ್ತಕ್ಕಂಥ ವಿಷಯ ಬೇರೆಯವ್ರಿಗೆ ಅರ್ಥ ಆಗಬೇಕು. ಇಟ್ಸ್ ಓನ್ಲಿ ದೆನ್ ಇಟ್ ಈಸ್ ದ ರೈಟ್ ಲ್ಯಾಂಗ್ವೇಜ್. ಹಾಗೆಯೇ ಭಾಳ ಮುಖ್ಯವಾಗಿ ಈ ಮಾಂಸಾಹಾರದ ಬಗ್ಗೆ, ಭಾಳ ಮುಖ್ಯವಾಗಿ ಗೋಮಾಂಸ, ಇದ್ರ ಬಗ್ಗೆ ಅಂತೂ ಇವತ್ತಿಗೂ ನಡೀತಾ ಇದೆ ಚರ್ಚೆ. ಗೋಮಾಂಸ ಹತ್ಯೆ ನಿಷೇಧ ಅನ್ನೋದನ್ನು ಸಹಿತ ಬಂದಿದೆ. ಗೋಮಾಂಸ ಹತ್ಯೆ ನಿಷೇಧ ಮಾಡಿದ್ರೆ ವಿನ ಗೋಮಾಂಸ ರಫ್ತಿನ ನಿಷೇಧ ಆಗಿಲ್ಲ. ಇದನ್ನು ಗಮನಿಸ್ಬೇಕು ನಾವು. ಯಾಕಂದರೆ ಗೋಮಾಂಸವನ್ನು ರಫ್ತು ಮಾಡ್ತಕ್ಕಂಥ ಎಲ್ಲ ಕಂಪ್ನಿಗಳು ಸಹಿತ ಅದು ಮಾರ್ವಾಡಿಗಳದ್ದು ಮತ್ತು ಬ್ರಾಹ್ಮಣರದ್ದೇ ಆಗಿದೆ. ಇಲ್ಲಿ ನಾವು ಗಮನಿಸ್ಬೇಕು. ಹಾಗಾದ್ರೆ ಮಾಂಸ ಎಲ್ಲಿಂದ ಬರುತ್ತೆ ಅಂದರೆ, ಗೋಶಾಲೆಗಳಿದಾವಲ್ಲ, ಅಲ್ಲಲ್ಲಿ ದನಗಳನ್ನ ಹಿಡ್ಕೊಂಡು ಹೋಗ್ಬಿಡ್ತಾರಲ್ಲ, ಅವು ಎಲ್ಲಿ ಹೋಗ್ತವೆ, ಅವು ಹೆಂಗೆ ಸಾಯ್ತವೆ, ಇದು ಯಾರು ಪತ್ತೆ ಹಚ್ಚಿಲ್ಲ. ಅದೇನಿಲ್ಲ, ಅವೆಲ್ಲ ರಫ್ತಾಗ್ತದೆ, ಕಟ್ ಮಾಡಿ ರಫ್ತಾಗುತ್ತೆ. ಇದನ್ನು ಫಸ್ಟು ಎಕ್ಸ್ಪೋಸ್ ಮಾಡಿ ನಮ್ಮ ಆಹಾರವನ್ನು ನಾವು ಅಸೆಟ್ ಮಾಡ್ಕೋಬೇಕು. ಇದು ಗ್ರೇಟ್ ಅಂತ ಹೇಳಬೇಕು. ನಮ್ಮಲ್ಲಿ ಕೆಲವ್ರು ಹೇಳ್ತಾರೆ, ನೀ ಮಾಂಸ ತಿನ್ನೋದು ಓಕೆ, ಪರವಾಗಿಲ್ಲಯ್ಯ, ಇಟ್ಸ್ ಓಕೆ,
ಬಟ್ ಹಾಗಂತ ಎಲುಬನ್ನ ನೀನು ಕುತ್ತಿಗೆಗೆ ತಗ್ಲಾಕೊಂಡು ಹೋಗ್ಬೇಕಂತ. ಅದು ವಿ ಟಿ ಆರ್ ಹೇಳ್ತಾಯಿದ್ರು, ನೀನು ಮಾಂಸನ ತಿನ್ನಬೇಕು, ಇನ್ನು ತಿಂತಾ ಇದ್ದನಂತ ನೀನು ಕುತ್ತಿಗೆ ಆದ್ರೆ ಎಲುಬನ್ನ ಹಾಕ್ಕೊಂಡೇ ಹೋಗ್ಲೇಬೇಕು, ತಪ್ಪೇನೂ ಇಲ್ಲ ಅಂತ ಹೇಳೋರು. ಹಾಗೆ ರೀ ನೀವು ಅಂತ ಹೇಳೋರು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳದ್ದು ಬೀಫ್ ಬಿರಿಯಾನಿಯೇ ಸ್ಪೆಷಲ್ ಊಟ ಆಗ್ತಾಯಿತ್ತು. ಭಾಳ ಜನ ತಿಳ್ಕೊಂಡಿದ್ದು ಬೀಫ್ ಬಿರಿಯಾನಿ ಮಾಡೋದು ಯಾರು ತಿನ್ನೋಲ್ಲ, ಅದಕ್ಕೆ ನೀವು ಶಾಕಾಹಾರಿನೂ ಮಾಡಿರಿ, ಸಸ್ಯಾಹಾರನೂ ಮಾಡಿ ಅಂತ ಹೇಳೋರು. ಜೋಕ್ ಏನಂತ ಹೇಳಿದ್ರೆ ಸಸ್ಯಾಹಾರದ ಊಟ ಹಂಗೆ ಬಿದ್ದಿರ್ತಾಯಿತ್ತು, ಬೀಫ್ ಬಿರಿಯಾನಿ ಖಾಲಿ ಆಗಿಬಿಡ್ತಾಯಿತ್ತು. ಇವತ್ತು ಮಾಂಸಾಹಾರ ಮೀಟ್ಲೆಸ್ ಡೇ ಅಂತ ಹೇಳ್ಬಿಟ್ಟು ಬುದ್ಧ ಜಯಂತಿಗೆ, ಮಹಾವೀರ್ ಜಯಂತಿಗೆ, ಅಂಬೇಡ್ಕರ್ ಜಯಂತಿಗೆಲ್ಲ ಡಿಕ್ಲೇರ್ ಮಾಡುವಾಗ ಅದನ್ನು ಮುರಿಬೇಕಂತಾನೆ ವಿಧಾನಸೌಧದ ಮುಂದೆ ಬೀಫ್ ಬಿರಿಯಾನಿ ಸಪ್ಲೈ ಮಾಡ್ತಾಯಿದ್ವಿ. ನಾವು ಎಲ್ಲರೂ ತಂದು ಫ್ರೀ ಕೊಡ್ತಾಯಿದ್ವಿ, ಬೀಫ್ ಸಮೋಸ ಕೊಡ್ತಾಯಿದ್ವಿ. ಎಷ್ಟು ಡಬ್ಬುಗಳು ಬಂದರೂ, ಎಷ್ಟು ಮಂಕ್ರಿಗಳು ಬಂದರೂ ಎಲ್ಲ ಖಾಲಿ ಆಗಿಬಿಡ್ತಾಯಿತ್ತು. ಈ ಮೂಲಕ ಸರ್ಕಾರಕ್ಕೆ ನಾವು ಒಂದು ಮೆಸೇಜ್ ಕೊಡ್ತಾಯಿದ್ವಿ, ವಾಟ್ ಪೀಪಲ್ ಡಿಸೈರ್ ಇಟ್ ಈಸ್ ದೇರ್ ರೈಟ್ ಆ್ಯಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಹಾನರ್ ಇಟ್. ಜನರ ಹಕ್ಕುಗಳನ್ನ ಗೌರವಿಸೋದನ್ನ ಕಲಿ. ಸುಮ್ಮನೆ ಬುದ್ಧಿಜೀವಿಗಳು ಅಂತ ಹೇಳಿದ್ರೆ ಬರೀ ಬರೆದ್ಬಿಟ್ಟು ಸುಮ್ಮನೆ ಆಗೋದಲ್ಲ. ಇದು ಹಾನೆಸ್ಟ್ ಇಂಟೆಲೆಕ್ಚುಯಲ್ ಬೇರೆ, ಆದರೆ ನೀವು ಇಂಟೆಲೆಕ್ಚುಯಲ್ ಅದನ್ನ ಹೆಂಗೆ ನೀವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋತೀರಾ, ಇಂಟೆಗ್ರಿಟಿ, ಅದು ಭಾಳ ಇಂಪಾರ್ಟೆಂಟ್. ಅದನ್ನು ನಾವು ವಿ ಟಿ ರಾಜಶೇಖರ್ ಅವರಲ್ಲೇ ನೋಡಿದ್ವಿ. ಇಷ್ಟೆಲ್ಲ ಹೇಳಿದಂಥ ಮನುಷ್ಯ, ಆ ಮನುಷ್ಯ ಒಂದು ದೊಡ್ಡ ಚರಿತ್ರೆನೇ ಹುಟ್ಟಾಕಿದ್ರು. ಮಹಿಳಾ ಚಳವಳಿಗೆ ಒಂದು ದಿಕ್ಕನ್ನು ಕೊಟ್ಟರು, ದಲಿತ ಚಳವಳಿಗೆ ದಿಕ್ಕು ಕೊಟ್ಟರು. ಹಾಗೆ ದಲಿತ ಚಳವಳಿ ಎಲ್ಲಿ ತನಕ ದಲಿತರು ಮುಸಲ್ಮಾನರು ಒಂದಾಗಲ್ವೋ ಅಲ್ಲಿ ತನಕ ಮುಸಲ್ಮಾನರ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ದಲಿತ ಕ್ರಿಶ್ಚಿಯನ್ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಸಿಖ್ರ ಸಮಸ್ಯೆನೂ ಸಾಲ್ವ್ ಆಗೋಲ್ಲ. ಯಾಕಂದರೆ ಎಲ್ಲ ಚಳುವಳಿಯ ಆತ್ಮಶಕ್ತಿ ಅದು ದಲಿತರೇ ಆಗಿದ್ದಾರೆ. ಅಂಬೇಡ್ಕರ್ ಅವ್ರದ್ದು ಆಗಿದೆ. ಅಂಬೇಡ್ಕರ್ ವಾದನೇ ಇದರ ನಿಜವಾದ ಪರಿಹಾರದ ಕೊಡ್ತಕ್ಕಂಥ ಶಕ್ತಿ ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸಮರ್ಥಿಸ್ಕೊಂಡಿದ್ದಂದ್ರೆ ಅದು ವಿ ಟಿ ರಾಜಶೇಖರ್. ಇಷ್ಟೆಲ್ಲ ಯಾಕೆ ಹೇಳಬೇಕೈತಂದ್ರೆ, ಅಂಥ ಒಬ್ಬ ವಿ ಟಿ ರಾಜಶೇಖರ್ ಅವರು 10 ವರ್ಷಗಳಿಂದಲೇ ದಲಿತ ವಾಯ್ಸ್ ನಿಲ್ಲಿಸಿ ತಮ್ಮ ಊರಿಗೆ, ಸ್ವಂತ ಊರಿಗೆ ಹೋಗಿ ಅಲ್ಲಿ ಅವರು ವಿಶ್ರಾಂತ ಜೀವನ ನಡೆಸ್ತಾಯಿದ್ರು. ಅವರು ಮೊನ್ನೆ ದಿನ ಇಲ್ಲಿ ತಮ್ಮ ಸ್ವಂತ ಊರಲ್ಲಿ ಅವರು ನಿಧನರಾದರು. ಇಷ್ಟು ದೊಡ್ಡ ಪಾಪ್ಯುಲರ್ ವ್ಯಕ್ತಿ, ದೇಶ ವಿದೇಶಗಳಲ್ಲಿ ಹೆಸರು ಪಡೆದಂಥವರು. ಅವರು ಈ ದೇಶ ವಿದೇಶಗಳಲ್ಲಿ ಪಾಪ್ಯುಲರ್ ಆಗ್ತಾರೆ ಅಂತೇಳಿ ಅವರ ಪಾಸ್ಪೋರ್ಟನ್ನು ಸಹಿತ ವಶಪಡಿಸ್ಕೊಂಡು ನಿರ್ಬಂಧಿಸಿದ್ರು. ಅವ್ರು ಯಾವ ಅವಾರ್ಡ್ಗಳು ರಿವಾರ್ಡ್ಗಳು ಬೇಕಂತ ಹೋಗ್ತಾ ಇರಲಿಲ್ಲ. ಯಾರಾದರೂ ಕೇಳೋರು ಎಂತೆಂಥ ಯೋಗ್ಯತೆ ಇಲ್ಲದವರೆಲ್ಲ ಅವಾರ್ಡ್ ತಗೋತಾ ಇದ್ದಾರೆ, ನಿಮ್ಗೆ ಯಾಕೆ ಕೊಡಬಾರ್ದಾಗಿತ್ತು ಅಂತ. ಅದಕ್ಕೆ ಭಾಳ ಬ್ಯೂಟಿಫುಲ್ಲಾಗಿ ಹೇಳೋರು. ಅವರೆಲ್ಲ ದಲಿತರೇ ಆಗಿರೋರು. ಅವ್ರು ಎಷ್ಟೋ ಜನ ಅವ್ರಿಗೆ ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡು, MLC MP ಎಲ್ಲ ಮಾಡ್ತಾಯಿದ್ರು. ನಿಮ್ಮನ್ನ ಯಾಕೆ ಮಾಡಬಾರ್ದು, ಒಬ್ಬ ರಾಜ್ಯಸಭೆ ಮೆಂಬರ್ ಆಗಿ ನಿಮ್ಮನ್ನ ಯಾಕೆ MLC ಮಾಡಬಾರ್ದು ಅಂತ ಕೆಲವರು ಕೇಳಿದಾಗ ಹೇಳೋರು. ನೋಡ್ರಿ, ಅವ್ರ ದಿನ 4-6 kg ಬ್ರಾಹ್ಮಣರ ಹೇಲನ್ನ ತಿಂತಾರೆ. ಹಾಗಾಗಿ ಅವ್ರು ಕೊಡಲೇಬೇಕು ಅವರು. ನಾನು ಪ್ರತಿದಿನ ಬ್ರಾಹ್ಮಣರನ್ನ ಬೈಯೋದೇ ನನ್ನ ಕೆಲಸ. ಹಂಗಿರ್ಬೇಕಾದ್ರೆ ನನಗೆ ಹೆಂಗ್ರಿ ಕೊಡ್ತಾರೆ? ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪ್ರಾಮಾಣಿಕವಾದ ಒಬ್ಬ ಬುದ್ಧಿಜೀವಿ, ಪ್ರಾಮಾಣಿಕವಾದ ಒಬ್ಬ ವ್ಯಕ್ತಿ, ರಾಷ್ಟ್ರೀಯವಾದಿ ಇನ್ನೂ ತನಕ ಹುಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಯಾವತ್ತೂ ಅವರು ಪ್ರಶಸ್ತಿಗಳಿಂದ ಹೋದವರಲ್ಲ, ಲಾಬಿ ಮಾಡಿದವರಲ್ಲ, ದೇವರಾಜ ಅರಸರಿಗೂ ಹೋಗಿ ಕೇಳ್ಕೊಳ್ಳಲಿಲ್ಲ, ಬಂಗಾರಪ್ಪನಿಗೂ ಹೋಗಿ ಕೇಳಲಿಲ್ಲ. ಆದರೆ ದೇಶ ವಿದೇಶಗಳಲ್ಲಿ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂದವು. ಎಷ್ಟೋ ಸತಿ ಅವ್ರಿಗೆ ಹೋಗೋಕ್ಕೂ ಆಗಲಿಲ್ಲ, ಅವರೇ ತಂದು ಇಲ್ಲಿ ಕೊಟ್ಟಿದ್ದು ಉಂಟು. ಈ ಥರ ಅನೇಕ ಕೆಲಸಗಳನ್ನ ಅವರು ಈ ಕಾರಣಗಳಿಗಾಗಿ ನಾವು ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಅಂಥ ವ್ಯಕ್ತಿ ಮೊನ್ನೆ ದಿನ ತೀರ್ಕೊಂಬಿಟ್ರು. ಹಾಗಾಗಿ ಅಂಬೇಡ್ಕರ್ವಾದಿ ಚಳುವಳಿಯಲ್ಲಿ ಬಹಳ ಪ್ರಕಾಶಮಾನವಾದ ಒಂದು ಜ್ಯೋತಿ ಬಂದೋಯ್ತು, ಒಂದು ಯುಗ ಮುಗಿದೋಯ್ತು. VTRism ಅಂತಕ್ಕಂಥ ಒಂದು ಚಳುವಳಿ ಏನು ಶುರುವಾಯಿತು, ಅದು ಮುಂದುವರಿತದೆ. VTR ಇಲ್ಲದೇ ಇರ್ಬೋದು ದೈಹಿಕವಾಗಿ, ಆದರೆ ಅವರ ಚೈತನ್ಯ, ಅವ್ರು ಹುಟ್ಟಾಕ್ತಕ್ಕಂಥ ಸ್ಪಿರಿಟ್ ಏನಿದೆಯಲ್ಲ, ಅದು ಖಂಡಿತವಾಗಲೂ ಇನ್ನೂ 5-6 ಪೀಳಿಗೆಗೂ ಇರುತ್ತೆ. ಹಾಗಾಗಿ ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ನಾವು ನಮ್ಮ ಚಳುವಳಿಯನ್ನು ನಾವು ಸದಾಕಾಲ ವಿಮರ್ಶೆ ಮಾಡ್ತಾ ಇರಬೇಕು, ನಮ್ಮ ನಡೆನುಡಿನ ವಿಮರ್ಶೆ ಮಾಡ್ತಾ ಇರಬೇಕು. ಇಷ್ಟು ಹೇಳಿ ತಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಇದನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾನ್ಶಿರಾಮ್.